ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಆಗ ಹಲವಾರು ಮಂದಿ ಸಾವನ್ನಪ್ಪಿದ್ರು. ಇದು ಜನವರಿ 30ನೇ ತಾರೀಕಿನಂದು ಘಟಿಸಿದಂತಹ ಘಟನೆ. ಜನವರಿ ನಡೆದಂತಹ ಘಟನೆಯಲ್ಲಿ 30 ಮಂದಿ ಸಾವನ್ನಪ್ಪಿದ್ರು. ಇದಾಗಿ ಇನ್ನೂ ಕೂಡ ಅದು ಮಾಸಿಲ್ಲ, ಅದರ ತನಿಖೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಇವತ್ತು ಮಗದೊಂದು ಪ್ರಕರಣ. ಆದರೆ ಇದಾಗಿರೋದು ದೆಹಲಿಯಲ್ಲಿ 18 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ಅಲ್ಲ ಇದಾಗಿರೋದು, ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ನಡೆದಂತಹ ದುರಂತ ಇದು. ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ತೆರಳೋಕೆ ಅಂತ ದೆಹಲಿಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ರು. 2 ರೈಲುಗಳು ಬರುವುದು ವಿಳಂಬ ಆಗಿ ತಳ್ಳಾಟ ನೂಕಾಟ ಏರ್ಪಡಿತು. 18 ಜನ ಮೃತರಾದರು. ದುರ್ಘಟನೆಯಲ್ಲಿ 5 ಮಕ್ಕಳು, 9 ಮಂದಿ ಮಹಿಳೆಯರು, 4 ಪುರುಷರು ಸೇರಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ. ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಮೃತ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಈಗಾಗಲೇ ತಲಾ 10 ಲಕ್ಷ ಹಾಗೂ ಗಂಭೀರ ಗಾಯಾಳುಗಳಿಗೆ 2.5 ಲಕ್ಷ ಪರಿಹಾರವನ್ನ ಪ್ರಕಟ ಮಾಡಿದೆ. ಕಾಲ್ತುಳಿತ ಸಂಭವಿಸಿದ ಬಗ್ಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತನಿಖೆಗೆ ಆದೇಶ ಮಾಡಿದ್ದಾರೆ. ಇನ್ನು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಈ ದೆಹಲಿ ಕಾಲ್ತುಳಿತ ಪ್ರಕರಣ ಹೇಗಾಯಿತು, ಏನಿದಕ್ಕೆ ಕಾರಣ ಅಂತ ಗಮನಿಸೋದಾದ್ರೆ, ಕಡಿಮೆ ಬೋಗಿಗಳು ಇದೆ, ಅತಿ ಹೆಚ್ಚು ಜನರಲ್ ಟಿಕೆಟ್ಗಳ ಮಾರಾಟ ಮಾಡಿದ್ದಾರೆ. ಮಾಹಿತಿಯ ಪ್ರಕಾರವಾಗಿ ಸುಮಾರು 1500 ಟಿಕೆಟ್ಗಳನ್ನು ಬಿತ್ತರಿಸಿದ್ದಾರೆ ಅಂತ. ಸೊ ಜನರಲ್ ಬೋಗಿಯಲ್ಲಿ ಇರುವಂತಹ 4 ರೈಲುಗಳಲ್ಲಿ ಎಷ್ಟು ಬೋಗಿಗಳು ಲಭ್ಯವಾಗುತ್ತೆ, ಇಷ್ಟೊಂದು ಟಿಕೆಟ್ನ ಕೊಡೋ ಅವಶ್ಯಕತೆ ಇತ್ತ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಪ್ರಯಾಗ್ರಾಜ್ 2 ವಿಶೇಷ ರೈಲು ವ್ಯವಸ್ಥೆಯಲ್ಲಿ ಅವಾಂತರ ಸಂಭವಿಸಿರೋದು. ಸೊ ಎಲ್ಲೋ ಹೋಗಬೇಕಾದವರು ಇನ್ನೆಲ್ಗೋ ಹೋಗಬೇಕು ಈ ರೈಲು ಅಂತ ಹೇಳಿದಾಗ ಅಲ್ಲೇ ಮಿಸ್ಕಮ್ಯುನಿಕೇಷನ್ ಆಗಿದೆ. ರಾಜಧಾನಿ ಸ್ವತಂತ್ರ ಎಕ್ಸ್ಪ್ರೆಸ್ ರೈಲುಗಳು ವಿಳಂಬ ಆಗಿದೆ. ಸೊ ಆ ರೈಲು ಬರಬೇಕಾಗಿತ್ತು, ಒಂದರ ಹಿಂದೆ ಒಂದು ರೈಲುಗಳು ಹೋಗಬೇಕಾಗಿತ್ತು. ಟ್ರ್ಯಾಕ್ ಕೂಡ ಬದಲಾವಣೆಯಾಗಿದೆ. ಇದು ಕೂಡ ಅಲ್ಲಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದೆ. ಪ್ಲಾಟ್ಫಾರ್ಮ್ ನಂಬರ್ 12ಕ್ಕೆ ರೈಲುಗಳು ಬರಬೇಕಿತ್ತು. ಸೊ ಆ ರೈಲು ಅಲ್ಲಿ ಹೋಗುತ್ತೆ ಅಂತ ಜನ ಕಾಯ್ಕೊಂಡಿದ್ರು. ಏಕಾಏಕಿ ಅದನ್ನು 16ಕ್ಕೆ ಶಿಫ್ಟ್ ಮಾಡಿದ್ದಾರೆ, ಅನೌನ್ಸ್ ಕೂಡ ಮಾಡಿಬಿಟ್ಟಿದ್ದಾರೆ. ಪರಿಣಾಮ ಏನಾಯಿತು, ನಾವು ಹೋಗಬೇಕಾಗಿದ್ದು ಇಲ್ಲಲ್ಲ, ಅಲ್ಲಿ ಹೋಗ್ಬೇಕು ನಾವು ಅಂತ ಹೊರಟರು. ಅಲ್ಲಿ ಆಲ್ರೆಡಿ ಜನ ಇದ್ದರು, ಅದರ ಜೊತೆಗೆ ಇವರು ಕೂಡ ನುಗ್ಗೋಕ್ಕೆ ಶುರುವಾಗಿದ್ದರಿಂದ ಅಲ್ಲಿ ಒಬ್ಬರು ಬಿದ್ದರು ಅಂದಾಗ ಸಡನ್ ಆಗಿ ಅವ್ರ ಮೇಲೆ ನಡ್ಕೊಂಡು ಹೋಗೋದು, ಮತ್ತಷ್ಟು ಜನ ಬೀಳೋದು, ಒಬ್ಬರನ್ನ ತುಳ್ಕೊಂಡು ಹೋಗೋದು, ಇದು ಆ್ಯಕ್ಚುಲ್ ಆಗಿ ಸಾವು ಆಗೋದಕ್ಕೆ ಕಾರಣ ಆಗಿರೋದು. ಕೊನೆ ಕ್ಷಣದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ನ ಯಾಕೆ ಶಿಫ್ಟ್ ಮಾಡಿದ್ರು, ಜನರಿಗೆ ಹೇಳಬೇಕಾದಂತಹ ಸಂದರ್ಭವ ಅದು, ನಿರ್ವಹಣೆ ಮಾಡಬೇಕಾದಂತಹ ರೈಲ್ವೆ ಪೊಲೀಸರ ವ್ಯವಸ್ಥೆ ಎಷ್ಟಿತ್ತು, ಇದೆಲ್ಲವೂ ಕೂಡ ಲೋಪಕ್ಕೆ ಕಾರಣ ಆಗುತ್ತೆ. ಗಾಬರಿಯಾಗಿ ಏಕಾಏಕಿ ಪ್ಲಾಟ್ಫಾರ್ಮ್ 16ಕ್ಕೆ ಜನ ನುಗ್ಲಿಕ್ಕೆ ಆರಂಭ ಮಾಡಿದ್ದಾರೆ. ನೋಡಿ, 1500 ಟಿಕೆಟ್ ಕೊಟ್ಟಿದ್ದಾರೆ ಅಂದಾಗ ಆ ಜನರ ವೇಗ ಹೇಗಿರಬಹುದು, ಆ ಸಂದರ್ಭ ಹೇಗಿರಬಹುದು ಅನ್ನೋದನ್ನ ಒಮ್ಮೆ ಊಹೆ ಮಾಡಿ. ಈ ವೇಳೆ ಪ್ಲಾಟ್ಫಾರ್ಮ್ 14 ಮತ್ತು 15ರ ನಡುವೆ ಜನಸಂದಣಿ ಇದೆ. 12ರಲ್ಲಿ ಇವರು ಇದ್ರು, 14, 15ರಲ್ಲಿ ಜನ ಇದ್ರು, 16ಕ್ಕೆ ಇವರು ಹೋಗಬೇಕು ಅಂದಾಗ ದಬದಬಾ ಅಂತ ಮೆಟ್ಲತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸ್ಲಿಪ್ ಆಗಿ ಬಿದ್ದಿದ್ದಾರೆ. ಪರಿಣಾಮ ಇದಾಗಿದೆ. ಈ ಮೊದಲೇ ಅಲ್ಲಿ ಬೇರೆ ರೈಲಿನ ಜನರು ಕೂಡ ಸಹಜವಾಗಿ ಕಾಯ್ತಾ ಇರ್ತಾರಲ್ಲ, ಸೊ ಅವರು ಕೂಡ ವಿಚಲಿತರಾದರು. ಏನಾಗ್ತಾ ಇದೆ ಅಂತ ಗಾಬರಿ ಆಗೋಯ್ತು. ಅಷ್ಟೊತ್ತಿಗಾಗಲೇ ಆಗಬಾರ್ದು, ನಡೆದು ಹೋಗ್ಬಿಟ್ಟಿತ್ತು. ಈ ಮೊದಲೇ ಅಲ್ಲಿ ಬೇರೆ ರೈಲಿನ ಜನರು ಕೂಡ ಕಾಯ್ತಾ ಇದ್ದಿದ್ದರಿಂದ ಸಹಜವಾಗಿ ಸಮಸ್ಯೆ ಉದ್ಭವ ಆಯಿತು. ಇಲ್ಲಿ ಪೊಲೀಸರು ಅಷ್ಟು ಟಿಕೆಟ್, ಜನರಲ್ ಬೋಗಿಯಲ್ಲಿ ಇಷ್ಟೊಂದು ಟಿಕೆಟ್ ವಿತರಣೆ ಮಾಡಿದ್ದಾರಲ್ಲ, ಹಾಗಿದ್ರೆ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕ್ಕೊಳ್ಬೇಕಾಗಿತ್ತು. ಅವರಿಗೆ ಸೂಕ್ತ ರೀತಿಯಲ್ಲಿ ತಿಳಿಸುವಂತಹ ವ್ಯವಸ್ಥೆಗಳಾಗಬೇಕಿತ್ತು. ಆ ಮೈಕ್ ಅನೌನ್ಸ್ಮೆಂಟ್ ಏನು ಮಾಡ್ತೀರಿ ಅದರಲ್ಲಿ ನೀವು ಹೇಳಬಹುದಲ್ಲ ಜನರಿಗೆ, ಅದು ಕೂಡ ತಪ್ಪಾಗಿದೆ. ಈ ಮೊದಲೇ ಅಲ್ಲಿ ಬೇರೆ ಜನರು ಕೂಡ ಕಾಯ್ತಾ ಇದ್ರು, ಆ ಜನರಿಗೂ ಕೂಡ ಡಿಸ್ಟರ್ಬ್ ಆಗಿದೆ. ಪ್ರಯಾಗ್ರಾಜ್ಗೆ ಹೋಗೋ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸ್ಪೆಷಲಿ ಶಿವರಾತ್ರಿ ಕೊನೆ ದಿನ ಆಗುತ್ತೆ, ಕೊನೆ ಘಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಇದೆಲ್ಲವೂ ಕೂಡ ಅಂದಾಜು ಮಾಡಬೇಕಾಗಿತ್ತು. ಸೊ ಜನರಲ್ ಬೋಗಿಯಲ್ಲಿ ಎಷ್ಟು ಟಿಕೆಟ್ ಕೊಡಬೇಕು, ಎಷ್ಟಕ್ಕೆ ಲಿಮಿಟ್ ಮಾಡ್ಕೊಳ್ಬೇಕು ಅನ್ನುವಂತಹ ಲಿಮಿಟೇಷನ್ ಕೂಡ ಇಲ್ಲ. ಬರಲಿ, ನುಗ್ಕೊಂಡು ಹೋಗಲಿ ಅಂತ. ಏನು ಪ್ರಯಾಗ್ರಾಜ್ಗೆ ಹೋಗೋದೇನು ಸಾಮಾನ್ಯ ಸಮಯನ? ಎಷ್ಟು ಲೋಪಗಳನ್ನ ನೀವು ಒಂದರಿಂದ ಒಂದು ಮಾಡ್ತಾ ಇದ್ದೀರಿ. ಸೊ ಈ ಕಾಲ್ತುಳಿತಕ್ಕೆ ಇಷ್ಟೆಲ್ಲ ಕಾರಣಗಳಿಗೆ ಗೊತ್ತಾಗ್ತಾ ಇದೆ. ಜನರ ನಿಯಂತ್ರಿಸುವಲ್ಲಿ ಕೂಡ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ, ಸ್ಪೆಷಲಿ ರೈಲ್ವೆ ಪೊಲೀಸರದ್ದು. ಪ್ಲಾಟ್ಫಾರ್ಮ್ನಲ್ಲೇ ಸಾವನ್ನಪ್ಪಿದ್ದಾರೆ 18 ಮಂದಿ. ಏನು ಹೇಳಬೇಕಿದಕ್ಕೆ? ಯಾರನ್ನ ದೂಷಣೆ ಮಾಡಬೇಕು? ಯಾರನ್ನ? ಈಗ ರೈಲ್ವೆ ಪೊಲೀಸರನ್ನ ಕೇಳಿದ್ರೆ ಅವರು ಒಂದು ಸಬೂಬ್ ಕೊಡ್ತಾರೆ, ಇನ್ನೊಬ್ಬರನ್ನ ನಾರ್ಮಲ್ ಪೊಲೀಸರನ್ನ ಕೇಳಿದ್ರೆ ಅವರು ಒಂದು ಸಬೂಬ್ ಕೊಡ್ತಾರೆ. ಅಲ್ಲಿ ಒಬ್ಬರಿಗೊಬ್ಬರು ಮ್ಯಾಚೇ ಆಗ್ತಾ ಇಲ್ಲ ಅವರ ಸ್ಟೇಟ್ಮೆಂಟ್ಗಳಲ್ಲಿ. ಜನ ಹೋಗಬೇಕು ನೋಡಿ. ಈಗ ಇದರಲ್ಲಿ
ಮಹಿಳೆಯರು, ಪುಟ್ಟ ಮಕ್ಕಳು, ವಯಸ್ಸಾದವರು ಅವರ ಸಂಖ್ಯೆನೇ ಹೆಚ್ಚು ಸಾವನ್ನಪ್ಪಿರೋರು. ನ್ಯಾಚುರಲಿ ಅಲ್ಲ, ಅವ್ರುಗಳೇ ಬೇಗ ಇದರಲ್ಲಿ ಡ್ಯಾಮೇಜ್ ಆಗೋದು. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಆದಾಗಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಅವರು ವಿವರಿಸ್ತಾ ಇದ್ದಾಗ ಎಷ್ಟು ಭಯದ ವಾತಾವರಣ ಅನ್ನೋದು ಗೊತ್ತಾಗ್ತಾ ಇತ್ತು. ಈಗ ವಾಪಸ್ ಅಂಥದ್ದೇ ಘಟನೆ. ಇವರು ಕೂಡ ದೆಹಲಿಯಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗಬೇಕು ಅಂತ ಪ್ಲಾನ್ ಹಾಕೊಂಡು ಹೊರಟವರು. ಅಲ್ಲಿ ಒಂದು ಮಿಸ್ಕಮ್ಯುನಿಕೇಶನ್ ಆಯಿತು ಅಂತಂದರೆ ಎಂಥ ಅನಾಹುತ ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಎಕ್ಸಾಂಪಲ್. ಈಗ ಯಾರು ಯಾರ ಮೇಲೂ ಹಾಕೊಳ್ಳಲ್ಲ, ಜನರ ಮೇಲೆ ಹಾಕ್ಬಿಟ್ರೆ ಸುಲಭ ಅಲ್ಲ. ಜೀವ ಕಳ್ಕೊಂಡವ್ರು ಯಾರೋ, ಗಾಬರಿ ಮಾಡ್ಕೊಂಡವ್ರು ಯಾರೋ ಅಂದ್ಬಿಟ್ರೆ ಮುಗಿದು ಹೋಯ್ತಲ್ಲ. ವೆರಿ ಸ್ಯಾಡ್ ಇದು. ಸೊ ಹಾಗೆ ಡೆಲ್ಲಿ ಪೊಲೀಸರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಬಿಡೋಣ. ಇನ್ನು ಡೆಲ್ಲಿ ಪೊಲೀಸರು ಕಾಲ್ತುಳಿತಕ್ಕೆ ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರವಾಗಿ ಡೀಟೇಲ್ ಭಿನ್ನವಾಗಿದೆ. ಪ್ರಯಾಗ್ರಾಜ್ ಹೆಸರಿನ 2 ರೈಲು ಅನೌನ್ಸ್ ಮಾಡಿದ್ರಿಂದ ಪ್ರಯಾಣಿಕರಲ್ಲಿ ಗೊಂದಲ ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ ಅಂತ ಪೊಲೀಸರು ಹೇಳ್ತಾರೆ. ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್, ಪ್ರಯಾಗ್ರಾಜ್ ಸ್ಪೆಷಲ್ ಟ್ರೈನ್, ಸ್ಪೆಷಲ್ಲು ಎಕ್ಸ್ಪ್ರೆಸ್, ಈ 2ರ ವ್ಯತ್ಯಾಸ ಏನಿದೆಯಲ್ಲ ಇದನ್ನ ಕೇಳಿಸ್ಕೊಂಡಂತಹ ಜನ ಡಿಫ್ರೆನ್ಸ್ ಆಗಿದೆ ಅಂತ. ಆ್ಯಕ್ಚುಲಾಗಿ ಆಗಿರೋದು, ನೀವು ಹೋಗಬೇಕಾದ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೋಗಿಲ್ಲ, ಬದಲಾಗಿ ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಅನೌನ್ಸ್ ಮಾಡಿದ್ದೀರಿ, ಅದನ್ನು ಒಪ್ಕೊಳ್ತಾ ಇಲ್ಲ. ಪ್ಲಾಟ್ಫಾರ್ಮ್ ಸಂಖ್ಯೆ 16ರಲ್ಲಿ ಪ್ರಯಾಗ್ರಾಜ್ ವಿಶೇಷ ರೈಲು ಬರೋ ಬಗ್ಗೆ ಘೋಷಿಸಿದಾಗ ಪ್ರಯಾಣಿಕರಲ್ಲಿ ಗೊಂದಲ ಉಂಟಾಗಿದೆ. ಈ ಕಾರಣ ಅದಾಗಲೇ ಪ್ಲಾಟ್ಫಾರ್ಮ್ 14ರಲ್ಲಿ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ನಿಂತಿತ್ತು. ತಮ್ಮ ರೈಲು ಪ್ಲಾಟ್ಫಾರ್ಮ್ 14ರ ಬದಲಾಗಿ 16ರಲ್ಲಿದೆ ಅಂತ ಭಾವಿಸಿ ಜನ ಓಡ್ಬಿಟ್ರಂತೆ. ಹೀಗಾಗಿ ಕಾಲ್ತುಳಿತ ಸಂಭವಿಸಿದೆ ಅಂತ ಅವ್ರು ಕೊಡ್ತಾ ಇರುವಂತಹ ರೀಸನ್. ಅಂದ ಹಾಗೆ ದೆಹಲಿಯಿಂದ ಪ್ರಯಾಗ್ರಾಜ್ಗೆ 4 ರೈಲುಗಳು ದೆಹಲಿ ಓಡಾಟವನ್ನು ನಡೆಸ್ತಾ ಇದ್ವು. ಯಾವ ಪ್ಲಾಟ್ಫಾರ್ಮ್ನಲ್ಲಿ ಯಾವ ರೈಲು ಇತ್ತು ಅಂತ ನೋಡ್ಬಿಡೋಣ ಒಂದ್ಸರಿ. ಇವ್ರು ಹೇಳ್ತಿರೋ ಪ್ರಕಾರವಾಗಿ ಪ್ರಯಾಗ್ರಾಜ್ ರೈಲಿನ ಡೀಟೇಲ್ಸ್ 14, 12, 13, 15 ಡೀಟೇಲ್ಸ್ ಇದು. ಇವ್ರು ಹೇಳ್ತಿರೋದೇನು, ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ರಾತ್ರಿ 10 ಗಂಟೆಗೆ ಹೊರಡಬೇಕಾಗಿತ್ತು, ಅದು ಆಲ್ರೆಡಿ ರೆಡಿ ಇತ್ತು ಅಂತ. 12ರಲ್ಲಿದ್ದವರು 16ಕ್ಕೆ ಬಂದಿದೆ ಅಂತ ಅನೌನ್ಸ್ ಆದಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋಕೆ ಹೋಗಿರೋದು, ಇಲ್ಲಿ ಫಾಲ್ಟ್ ಆಗಿರೋದು. ಆದರೆ ಇವರು ಹೇಳ್ತಾರೆ 14 ಆಲ್ರೆಡಿ ರೆಡಿ ಇತ್ತು. ಆಲ್ರೆಡಿ ರೆಡಿ ಇದ್ದಾಗ ಜನ ಅಲ್ಲಿಂದ ಯಾಕೆ ಅಲ್ಲಿ ಹೋಗ್ತಾರೆ? ಕಾಮನ್ ಸೆನ್ಸ್ ಅಲ್ವಾ? ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ಸು ಮತ್ತು ಸ್ಪೆಷಲ್ಲು, ಆ ಎಕ್ಸ್ಪ್ರೆಸ್ಸು ಸ್ಪೆಷಲಲ್ಲಿ ಜನ ಕೇಳಿಸ್ಕೊಂಡಿದ್ರಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಹಾಗಾಗಿ ಈಗಾಗಿದೆ ಅಂತಾರೆ. ಒಬ್ಬೊಬ್ಬರ ಸ್ಟೇಟ್ಮೆಂಟು ಒಂದೊಂದು ರೀತಿಯಾಗಿರೋದ್ರಿಂದ ಅನುಮಾನಗಳಿಗೆ ಅವಕಾಶ ಮಾಡ್ತಿದೆ. ಇಲ್ಲಿ ಜನರು ಅಫ್ಕೋರ್ಸ್ ಆ ಗಾಬರಿ ಮೂಡಿಸಿರಬಹುದು. ಒಬ್ಬರು ಕೇಳಿಸ್ಕೊಂಡ ತಕ್ಷಣ ಇನ್ನೊಬ್ಬರು ಹಿಂಗಂತೆ ಅಂತ ದೊಬ್ಬ ಅಂತ ಹೋಗಿರ್ಬೋದು. ಆದರೆ ಅದನ್ನು ಕ್ರಿಯೇಟ್ ಮಾಡಿದ್ಯಾರು ಅದನ್ನು ನೋಡಬೇಕಲ್ವಾ? ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ರಾತ್ರಿ 10 ಗಂಟೆಗೆ ಹೋಗಬೇಕಿತ್ತು, ಅದು ಸಿದ್ಧ ಆಗಿತ್ತಂತೆ, ಆದರೆ ಅದರ ಬದಲಾಗಿ ಇಲ್ಲಿ ಹೋಗಿದ್ದಾರಂತೆ. ಇನ್ನು ಪ್ಲಾಟ್ಫಾರ್ಮ್ 12ರ ಕತೆ ಏನು? ಮಗಧ ಎಕ್ಸ್ಪ್ರೆಸ್ಸು ಕುಂಭಮೇಳ ಸ್ಪೆಷಲ್ ಟ್ರೈನ್ ಇದು ಸ್ವಲ್ಪ ತಡವಾಯ್ತಂತೆ. ಸ್ವಲ್ಪ ತಡ ಆಗಿದ್ಯಾಕೆ? ಇಲ್ಲೇ ಇದ್ದಿದ್ದ ಜನ, 12ರಲ್ಲಿ ಇದ್ದಿದ್ದ ಜನ ತಡ ಆಯಿತು. ಇವ್ರು ಇನ್ನೊಂದು ಕಡೆ ಅನೌನ್ಸ್ ಮಾಡಿದರು, ಇಲ್ಲಿ ಬರ್ತಾ ಇಲ್ಲ, ಇಲ್ಲಲ್ಲ, ಹಾಗಾಗಿ ಹೋಗ್ಬಿಡೋಣ ಅಂತ ಹೋದರು. ಇನ್ನು ಪ್ಲಾಟ್ಫಾರ್ಮ್ 13 ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ಕುಂಭಮೇಳ ಸ್ಪೆಷಲ್ ಟ್ರೈನ್ ಇದು ಕೂಡ ರೈಲು ವಿಳಂಬ ಆಗಿದೆ. ನೋಡಿ ಅಲ್ಲಿ 12 ವಿಳಂಬ, 13 ವಿಳಂಬ. 15ಕ್ಕೆ ಬರೋಣ. ಭುವನೇಶ್ವರ ರಾಜಧಾನಿ ಎಕ್ಸ್ಪ್ರೆಸ್ ಕುಂಭಮೇಳ ಸ್ಪೆಷಲ್ ಟ್ರೈನ್ ಇದು, ಈ ರೈಲು ಕೂಡ ಬರೋದು ವಿಳಂಬ ಆಗಿದೆ. ಸೊ ಇಷ್ಟಕ್ಕೂ ಕಾಯ್ತಾ ಇದ್ದಂತಹ 1500 ಟಿಕೆಟ್ ಪಡ್ಕೊಂಡಂತಹ ಜನ ಏನು ಅಂದ್ಕೊಳ್ಬೇಕು? ನಾವು ಕಾಯ್ತಾ ಇರೋದು ರಾಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ, ಇಲ್ಲಲ್ಲ ನಾವು ಹೋಗಬೇಕಾಗಿರೋದು, ಬದಲಾಗಿ ನಾವು ಅಲ್ಲಿ ಹೋಗಬೇಕು, ಅಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡಿದ್ದಾರೆ, ಹೊರಟಿದ್ದಾರೆ. 12ರಿಂದ 16ಕ್ಕೆ ಹೋಗಬೇಕು ಅಂದರೆ ಎಷ್ಟು ಜನರ ಮೂಮೆಂಟ್ ಆಗಿರುತ್ತೆ, ಆ ರಶ್ ಹೇಗಿರುತ್ತೆ ಅನ್ನೋದನ್ನು ಅಂದಾಜಿಸಿ. ಅಲ್ಲಿ ಬಿದ್ದಿರುವಂಥ ಚಪ್ಪಲಿಗಳ ರಾಶಿನೇ ಹೇಳ್ತಾ ಇದೆ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು. ವೆರಿ ಸ್ಯಾಡ್ ಪಾರ್ಟ್. ಆ ಪ್ರಯಾಗ್ರಾಜ್ಗೆ ಇಷ್ಟು ಜನ ಹೋಗ್ತಾ ಇದ್ದಾರೆ, ನಾವು ಹೇಗೆ ನಿಯಂತ್ರಿಸಬೇಕು, ಏನೂ ಲೋಪಗಳಾಗದೇ ಇರೋ ಹಾಗೆ ಹೇಗೆ ನಿಭಾಯಿಸಬೇಕು, ಯಾರಿಗೂ ಇಲ್ಲ. ಇನ್ನು ದೆಹಲಿಯ ಕಾಲ್ತುಳಿತ ದುರಂತ ಇಲ್ಲೂ ಬಿಡ್ತಾರಾ? ಇಲ್ಲೂ ಕೂಡ ರಾಜಕೀಯ. ಏನಂತ ಇವ್ರ ಕಥೆ ನೋಡೋಣ. ತನಿಖೆಗೆ ದ್ವಿಸದಸ್ಯ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಹಾಯವಾಣಿಯನ್ನು ಈಗ ಓಪನ್ ಮಾಡಿದ್ದಾರೆ. ಏನು ನ್ಯೂಸು? ಫೈನಲಿ ಅಂದರೆ ಯಾರೋ ಮೃತರಾಗಿರ್ತಾರಲ್ಲ ಅಥವಾ ಗಾಯಾಳುಗಳಿರ್ತಾರಲ್ಲ ಆಸ್ಪತ್ರೆಯಲ್ಲೆಲ್ಲೋ, ಅವರುಗಳ ಇನ್ಫಾರ್ಮೇಷನ್ ಪಡ್ಕೊಳ್ಳೋಕ್ಕಷ್ಟೇ ಇದು ಸೂಕ್ತ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಮೋದಿ ಟ್ವೀಟ್ ಮೂಲಕ ಘಟನೆಗೆ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಗಳ ಜೊತೆ ನಾನಿದ್ದೀನಿ, ಗಾಯಾಳುಗಳು ಗುಣಮುಖರಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಹೇಳಿದರು. ಇನ್ನು ಕಾಂಗ್ರೆಸ್ ನಾಯಕರು ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ, ದುರ್ಘಟನೆ ಅತ್ಯಂತ ದುಃಖಕರ. ಈ ಘಟನೆ ಮತ್ತೊಮ್ಮೆ ರೈಲ್ವೆಯ ವೈಫಲ್ಯ ಮತ್ತು ಸರ್ಕಾರದ ಅಸಂವೇದನಾಶೀಲತೆಯನ್ನು ಎತ್ತಿ ತೋರಿಸುತ್ತೆ. ರೈಲ್ವೆ ನಿಲ್ದಾಣದಲ್ಲಿ ಉತ್ತಮ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಸರ್ಕಾರ ಮತ್ತು ಆಡಳಿತವು ದುರುಪಯೋಗ ಮತ್ತು ನಿರ್ಲಕ್ಷ್ಯದಿಂದಾಗಿ ಯಾರೂ ಕೂಡ ಪ್ರಾಣವನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಬೇಕು ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಸಲಹೆಯನ್ನು ಕೊಟ್ಟಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಖರ್ಗೆ ಕೂಡ ಕೇಂದ್ರ ಸರ್ಕಾರ ಸಾವಿನ ಸಂಖ್ಯೆ ಮುಚ್ಚಿಡ್ತಾ ಇದೆ ಅಂತ
ಆ್ಯಸ್ ಯೂಶುವಲ್ ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಏನು ಹೇಳಿದ್ರಲ್ಲ ಹಾಗೆ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಅವಾಗ ಕೊಟ್ಟಂತಹ 30 ಮಂದಿ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಲೇ ಇಲ್ಲ. ಹೋಗ್ಲಿ, ಅಲ್ಲಿಗೂ ನಿಲ್ಲಿಸಲಿಲ್ಲ, ಈಗಲೂ ನಿಲ್ಲಿಸ್ತಾ ಇಲ್ಲ. ಈಗಲೂ ಅದನ್ನೇ ಹೇಳ್ತಿದ್ದಾರೆ. ಸಾವು ಆಗಬಾರ್ದು ಅನ್ನೋದನ್ನು ನಾವು ಬಯಸಬೇಕು. ಕೆ.ಸಿ. ವೇಣುಗೋಪಾಲ್ ಕೂಡ ಇದನ್ನೇ ದನಿಗೂಡಿಸಿದ್ದಾರೆ. ಸಂಸದೆ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿ ಅಗಲಿದ ಆತ್ಮಗಳಿಗೆ ದೇವರು ಶಾಂತಿ ನೀಡಲಿ ಅಂತ ಕೋರಿದ್ದಾರೆ. ಇನ್ನು ಆರ್ಜೆಡಿಯ ನಾಯಕ ಲಲ್ಲೂ ಪ್ರಸಾದ್ ಯಾದವ್ ಕುಂಭಮೇಳಕ್ಕೆ ಅರ್ಥಹೀನ ಅಂತ ಇವರ ವ್ಯಾಖ್ಯಾನ. ಅರ್ಥಹೀನ ಆಗಿದ್ರೆ ಕೋಟಿ ಕೋಟಿ ಜನ ಅಲ್ಲಿ ಹೋಗ್ತಿರಲಿಲ್ಲ ಸರ್. ಅರ್ಥ ಮಾಡ್ಕೊಂಡು ಮಾತಾಡಿ, ಯಾರನ್ನೋ ಮೆಚ್ಚೋಕೆ ಮಾತಾಡೋದಲ್ಲ. ಈ ಮಧ್ಯೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ದೆಹಲಿ ಘಟನೆಯಿಂದ ದುಃಖಿತರಾಗಿದ್ದಾರೆ. ಮೃತ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅಧಿಕಾರಿಗಳು ಪರಿಸ್ಥಿತಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ಈ ಮಧ್ಯೆ ಪ್ರಯಾಗ್ರಾಜ್, ಅಯೋಧ್ಯೆ, ದಾನಾಪುರ ರೈಲ್ವೆ ನಿಲ್ದಾಣದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಿರ್ವಹಣೆ, ರೈಲ್ವೆ ಅಧಿಕಾರಿಗಳ ಪ್ರಕಟಣೆ, ಈ ಎರಡನ್ನ ಇಲ್ಲಿ ಸ್ಪಷ್ಟವಾಗಿ ಏನಾಗಿದೆ ಅನ್ನೋದಕ್ಕೆ ಕೈಗನ್ನಡಿ ಹಿಡಿತಾ ಇದೆ. ಆದರೂ ಕೂಡ ಒಪ್ಕೊಳ್ಳಲ್ಲ. ಇನ್ಯಾರ್ದೋ ಮೇಲೆ ಹಾಕಿ ಜನ ಅಲ್ವ ಸಾಯೋದು, ಇನ್ನಾದರೂ ಸೂಕ್ತ ವ್ಯವಸ್ಥೆ ಮಾಡಿ, ಇನ್ನು ಮುಗಿಯೋದ್ರೊಳಗಾದರೂ ಅಟ್ಲೀಸ್ಟ್ ಯಾವುದೇ ಸಾವು ನೋವುಗಳು ಆಗದೇ ಇರೋ ಹಾಗೆ ನೆರವೇರಲಿ. ಇಲ್ಲಾಂದರೆ ಕಪ್ಪು ಚುಕ್ಕಿ ಯಾವುದಕ್ಕೆ ಅಂದರೆ ಪ್ರಯಾಗ್ರಾಜ್ ಕುಂಭಮೇಳ ಅಂತಾರೆ ಯಾರಾದರೂ. ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ, ಕಟ್ಬಿಡ್ತಾರೆ. ಅದಕ್ಕೋಸ್ಕರನೇ ಇರ್ತಾರೆ ಕೆಲವರು ಜೀವಂತವಾಗಿ. ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ದಾಳಿ ಸಂಬಂಧ ರಾಜಕೀಯ ಕೆಸರೆರ್ಚಾಟ ಮುಂದುವರೆದಿದೆ. ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರೇ ಮುಸ್ಲಿಮರ ವೇಷದಲ್ಲಿ ಕಲ್ಲು ತೂರಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಅವರು ಅಧ್ಯಯನ ಹೇಳಿತ್ತಲ್ಲ, ಅದಿನ್ನೂ ಕೂಡ ಮಾಸಿಲ್ಲ. ಅದರ ಮಧ್ಯೆನೇ ಈಗ BK ಹರಿಪ್ರಸಾದ್ ಅವರ ಸ್ಟಡಿ. ಏನು ಇವರ ಸ್ಟಡಿ ಅಂದರೆ, ಮೈಸೂರಿನ ಉದಯಗಿರಿ ಗಲಾಟೆ, ಬಿಜೆಪಿ RSS ಕೃಪಾಪೋಷಿತ ಕೃತ್ಯ, ಸಂಘ ಪರಿವಾರದವರು ಕೆಲವು ಕಡೆ ಬುರ್ಕಾ ಹಾಕೊಂಡು ಗಲಾಟೆ ಮಾಡೋಕೆ ಹೋಗ್ಬಿಡ್ತಾರೆ. ಇದೇನು ಹೊಸ್ತಲ್ಲ, ನನ್ನ ಹತ್ರ ವಿಡಿಯೋ ಇದೆ. ಶಾಂತಿ ಕದಡುವ ಯತ್ನ ಇವರೇ ಮಾಡ್ತಿದ್ದಾರೆ, ತನಿಖೆ ಮಾಡಿಸಿ ಅಂತ ಗೃಹ ಸಚಿವರಿಗೆ ಹರಿಪ್ರಸಾದ್ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಸಂಸದ ಶೆಟ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ಇದೆಲ್ಲ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಅಂತ ಕಿಡಿಕಾರಿದ್ದಾರೆ. ಸಂಸದ ಬೊಮ್ಮಾಯಿ ಕೂಡ ಪೊಲೀಸರು ರಾಜಕೀಯ ಒತ್ತಡದಲ್ಲಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಉದಯಗಿರಿ ಇವೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಕೃಪಾಪೋಷಿತ ಕೃತ್ಯಗಳಿದು. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು, ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡ್ಲಿಕ್ಕೆ. ಇದೇನು ಹೊಸದೇನಲ್ಲ, ನಂತರ ವಿಡಿಯೋಗಳೆಲ್ಲ ಇದೆ. ಎಲ್ಲ ಅವ್ರುಗಳೇ ಶಾಂತಿ ಕದಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ನಿಮ್ದೇ ಸರ್ಕಾರ ಅದಲ್ರಿ. ಬುರ್ಕಾ ಹಾಕೊಂಡು ಯಾರು RSS ದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ಏನಾಗಿದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆಯೋದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಲ್ಲ. ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಮಾಡ್ತಾರಂತಂದರೆ ಅವ್ರಿಗೆ ಯಾವ ಕುಮ್ಮಕ್ಕಿರ್ಬೋದು, ಯಾವ ರಾಜಕೀಯ ಬೆಂಬಲದಿಂದ ಮಾಡ್ತಿರ್ಬೋದು ಭಾಳ ಸ್ಪಷ್ಟವಾಗಿದೆ. ಮೈಸೂರಿನಲ್ಲಿ ಹಿಂದೆ ಅವ್ರ ಶಾಸಕರು ತನ್ವೀರ್ ಸೇಠ್ ಅವ್ರ ಮೇಲೆ PFI ದವರು ಅಟ್ಯಾಕ್ ಮಾಡಿರುವಂಥ ಹಲವಾರು ಘಟನೆಗಳಿದೆ. ಅವೆಲ್ಲ ಎಲಿಮೆಂಟ್ಸು ಸೇರಿ ಇವತ್ತು ಕೆಲವರಿಗೆ ಸುದ್ದಿಯಲ್ಲಿರಬೇಕು ಅನ್ನೋ ಶೋಕಿನ ಚಟಾನ ಏನು ಹೇಳಬೇಕೋ ಗೊತ್ತಿಲ್ಲ. ಲಕ್ಷ್ಮಣ್ ಹೇಳಿದ್ರು, ಇಲ್ಲಿವರೆಗೂ ಪ್ರೂವ್ ಮಾಡಿಲ್ಲ. ಈಗ ಹರಿಪ್ರಸಾದ್ ಅವರು, ಸರ್ ನಿಮ್ಮದೇ ಸರ್ಕಾರ ಇರೋದಲ್ವಾ, ನಿಮ್ಮ ಬಳಿ ವಿಡಿಯೋ ಸಾಕ್ಷ್ಯ ಇದೆ ಅಂತ ಹೇಳ್ತಿದ್ದೀರಲ್ಲ, ಕೊಡಿ. ಹಾಗಾದರೆ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರು ಅನ್ನೋದು ನಿಮ್ಮ ಕಣ್ಣೆದುರಿಗೆ ವಿಡಿಯೋ ಸಾಕ್ಷ್ಯ ಇದೆ ಅನ್ನೋದಾದರೆ ಪ್ರೂವ್ ಮಾಡಿ, ಚೀಮಾರಿ ಹಾಕಿ. RSS ಅವರೇ BJP ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ಅವಕಾಶ ಯಾರಿಗೆ ಕೊಡ್ತೀರಾ? ಇಷ್ಟು ಅವಕಾಶ ಇದ್ರೂ ಇದನ್ನು ಏನಿಲ್ಲ. ಇವರ ಹೇಳಿಕೆಗಳಲ್ಲಿ ಯಾವ ಮೀನಿಂಗೂ ಇಲ್ಲ. ವಿಷಯವನ್ನು ಡೈವರ್ಟ್ ಮಾಡಬೇಕಷ್ಟೆ. ನಾವು ಏನೋ ಹೇಳ್ತಾ ಇದ್ದೀವಿ, ನಾವು ಏನೋ ಜೀವಂತವಾಗಿದ್ದೀವಿ ಅಂತ ತೋರಿಸ್ಕೊಳ್ಬೇಕಷ್ಟೆ. ಇದು ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹಾಗಾಗಿ ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ಲಕ್ಷ್ಮಣ್, ಹರಿಪ್ರಸಾದ್ ಏನು ಹೇಳಬೇಕು? ನಿಮ್ಮ ಬಳಿ ವಿಡಿಯೋ ಇದೆ ಅಂತೀರಾ, ನಾವು ನೋಡಿದ್ದೀವಿ ಅಂತೀರಾ, ಬುರ್ಕಾ ಹಾಕಿದರೆ ಪ್ರೂವ್ ಮಾಡಿ ಫಸ್ಟು, ಆಮೇಲೆ ನಿಮ್ಮನ್ನು ನಂಬ್ತೀವಿ. ಇನ್ನು ಕಾಂಗ್ರೆಸ್ನಲ್ಲಿ CM ಕುರ್ಚಿ ಕದನದ ಎಪಿಸೋಡ್ಗೆ ಕೊನೆಯೇ ಇಲ್ವಾ? ಗೊತ್ತಿಲ್ಲ, ಇಲ್ಲದಂತೆ ಆಗಿದೆ ಸದ್ಯಕ್ಕೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಬ್ಬ ಸಚಿವ, ಶಾಸಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೊಸ ಹೇಳಿಕೆಗಳ ಮೂಲಕ ಸುದ್ದಿಯಲ್ಲಿದ್ದಾರೆ. ಇದರ ಮಧ್ಯೆ DCM DK ಶಿವಕುಮಾರ್ ಬೆಂಗಳೂರಿನ ಯಶವಂತಪುರದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆ ವೇಳೆ ಮುಂದಿನ ಮುಖ್ಯಮಂತ್ರಿ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಪಕ್ಕದಲ್ಲೇ ಇದ್ರೂ DKಶಿ ಮಾತ್ರ ಸುಮ್ಮನೆ ಇದ್ದದ್ದು ಗಮನಿಸಬೇಕಾದಂತಹ ವಿಷಯ. ಇನ್ನು DCM DKಶಿಯೇ ಸಿದ್ದರಾಮಯ್ಯ ಅಸ್ತ್ರವನ್ನು ತಿರುಗುಬಾಣವಾಗಿ ಪ್ರಯೋಗ ಮಾಡಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ, ನಮ್ಮ ನಾಯಕರು, ಎಲ್ಲ ಚುನಾವಣೆಗೂ ಅವ್ರು ಬೇಕು. ಕಾಂಗ್ರೆಸ್ 2 ಬಾರಿ CM ಅವಕಾಶವನ್ನು ಕೊಟ್ಟಿದೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆದರೆ ದಿನ ಬೆಳಗಾದರೆ ಅವರ ಹೆಸರು ದುರುಪಯೋಗ ಮಾಡೋದು ಬೇಡ ಅಂತ ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ಮೂಲಕ DKಶಿ ಹೊಸ ಗೇಮ್ ಶುರು ಮಾಡ್ಕೊಂಡ್ರಾ?
ಅನ್ನೋ ಚರ್ಚೆ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆಯೇ ಇಲ್ಲ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ರ ಹೇಳಿಕೆ. ನಮ್ಮ ಹೈಕಮಾಂಡ್ ನಾಯಕರು ಕಲಬುರಗಿಯಲ್ಲಿದ್ದಾರೆ, ಅವರನ್ನೇ ಕೇಳಿ ಅಂತ ಖರ್ಗೆಯತ್ತ ಬಿಕೆ ಹರಿಪ್ರಸಾದ್ ಕೈ ತೋರಿಸಿದ್ದಾರೆ. ಆದರೆ ಆಂತರಿಕ ಕಚ್ಚಾಟದಿಂದಲೇ ಸರ್ಕಾರ ಪತನ ಆಗತ್ತೆ ಅಂತ ಮಾಜಿ ಸಿಎಂ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಈ ಮಧ್ಯೆ ಮಾಜಿ ಸಂಸದ ಶಿವರಾಮೇಗೌಡ ಮತ್ತು ಬ್ರಿಜೇಶ್ ಕಾಳಪ್ಪ ಇಬ್ಬರು ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ಈಗಾಗಲೇ ಅದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಿರ್ಣಯ ಆಗಿದೆ. ಹಾಗಾಗಿ ಯಾರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಹೈಕಮಾಂಡ್ ಕೇಳಿದಾಗ ಗೊತ್ತಾಗುತ್ತೆ. ಹೈಕಮಾಂಡ್ ಅನ್ನೋದು ಈ ಗುಲ್ಬರ್ಗಾದಲ್ಲೇ ಇದೆ, ಕೇಳಿ. ಎಲ್ಲ ವಿಚಾರವೂ ಕೂಡ ರಾಜಕೀಯವಾಗಿ ಏನೇನು ವಿಚಾರಗಳು. ಕಾಂಗ್ರೆಸ್ನೊಳಗೆ CM ಬದಲಾವಣೆ ಬಗ್ಗೆ ಫೈಟಿಂಗ್ ನಡೀತಾ ಇದೆ. ಅಧಿಕಾರದಕ್ಕೆ ಇನ್ನೂ ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು, ಇವರು DCM ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು. ಅದಕ್ಕಾಗಿ DK ಗ್ರೂಪು ಮತ್ತು ಸಿದ್ದರಾಮಯ್ಯ ಗ್ರೂಪು ಇವನ್ನ ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯ. ಶ್ರಮ ಇದ್ದಲ್ಲಿ ಫಲ ಇದೆ ಅಂತ DK ಹೇಳಿದಾರಲ್ಲ, ಹಾಗಾಗಿ ಅವರಿಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ಯಾರೇನು ಹೇಳ್ಕೊಂಡ್ರು ಒಂದಲ್ಲ ಒಂದಿನ ಆಗುತ್ತೆ ಅಂತ. ಬಹುಶಃ ಆ ಕಾನ್ಫಿಡೆನ್ಸ್ನಲ್ಲೇ ಅವರು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು, ಎಲ್ರಿಗೂ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿರಬಹುದು.